ಕುಡಿಯುವ ನೀರು ಸದ್ಬಳಕೆಯಾಗಬೇಕು. ಶಾಸಕ ಭೀಮಸೇನ್ ಚಿಮ್ಮನಕಟ್ಟಿ. ಪಟ್ಟಣಕ್ಕೆ ಆಲ್ಮಟ್ಟಿ ಜಲಾಶಯದಿಂದ ನಿರಂತರ ನೀರು ಪೂರೈಕೆಯ 3ನೇ ಹಂತದ ಕಾಮಗಾರಿ ಚಾಲನೆ ನೀಡಿದ್ದು, ಈ ಕಾಮಗಾರಿ ಪೂರ್ಣಗೊಂಡಾಗ ಇಡೀ ಪಟ್ಟಣಕ್ಕೆ ನಿರಂತರ ನೀರು ಪೂರೈಕೆಯಾಗಲಿದ್ದು, ಪ್ರತಿ ಮನೆಗೂ ಆಲ್ಮಟ್ಟಿ ಜಲಾಶಯದಿಂದ ಕುಡಿಯುವ ನೀರು ಪೂರೈಕೆಯಾಗಲಿದೆ ಎಂದು ಶಾಸಕ ಭೀಮಸೇನ್ ಚಿಮ್ಮನಕಟ್ಟಿ ಹೇಳಿದರು. ಪಟ್ಟಣದ ಗುರುಸಿದ್ದೇಶ್ವರ ಮಠದ ಹತ್ತಿರ ಕೇಂದ್ರ ಪರಿಷ್ಕೃತ ಅಮೃತ 2.0 ಯೋಜನೆಯಡಿ 18.6 ಕೋಟಿ ರೂಪಾಯಿ ವೆಚ್ಚದಲ್ಲಿ ಪಟ್ಟಣದ ವಲಯ 3ರಲ್ಲಿ ನಿರಂತರ ನೀರು ಸರಬರಾಜು ಯೋಜನೆಗೆ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿ, ಈಗ ಈ ವಲಯ 3 ಯೋಜನೆಯಡಿ ಪಟ್ಟಣದಲ್ಲಿ 35 ಕಿಲೋಮೀಟರ್ ಪೈಪ್ಲೈನ್ ಅಳವಡಿಸಿ ಉಳಿದಿರುವ 2500 ಮನೆಗಳಿಗೆ ನಿರಂತರ ನೀರು ಪೂರೈಕೆ ಮಾಡಲಾಗುವುದು. ಈ ಯೋಜನೆಯ ಜೊತೆಗೆ ಕ್ಷೇತ್ರದ ಹಲವಾರು ಯೋಜನೆಗಳಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಅನುದಾನ ನೀಡಿದ್ದಾರೆ ಎಂದರು. ಕುಡಿಯುವ ನೀರು ಮಾನವನಿಗೆ ಅತ್ಯಂತ ಅವಶ್ಯವಾಗಿದೆ. ಅನಗತ್ಯ ನೀರನ್ನು ಪೋಲು ಮಾಡಬಾರದು. ಈ ಬಗ್ಗೆ ಸ್ಥಳೀಯ ಪುರಸಭೆ ಸರಿಯಾಗಿ ನಿರ್ವಹಣೆ ಮಾಡುವ ಮೂಲಕ ಕುಡಿಯುವ ನೀರು ಸದ್ಬಳಕೆಯಾಗುವಂತೆ ನೋಡಿಕೊಳ್ಳಬೇಕು ಎಂದರು. ಸಾನ್ನಿಧ್ಯ ವಹಿಸಿದ್ದ ಗುರುಸಿದ್ದೇಶ್ವರ ಮಠದ ಶ್ರೀ ಬಸವರಾಜ ಪಟ್ಟದಾರ್ಯ ಸ್ವಾಮಿಗಳು, ಶ್ರೀ ಗುರು ಬಸವದೇವರು ಕಾರ್ಯಕ್ರಮದ ಸಾನ್ನಿಧ್ಯ ವಹಿಸಿದ್ದರು. ಕಾರ್ಯಕ್ರಮದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸಂಜಯ್ ಬರಗುಂಡಿ, ರಾಜು ಜವಳಿ, ವೈಆರ್ ಹೆಬ್ಬಳ್ಳಿ, ಪ್ರಕಾಶ್ ಮುರುಗೋಡ್, ಜಮೀರ್ ಮೌಲ್ವಿ, ಪುರಸಭೆ ಸದಸ್ಯರಾದ ವಿಠಲಸ ಕಾವಡೆ, ರಫೀಕ್ ಕಲಬುರ್ಗಿ, ಅಮರೇಶ್ ಕೌಡಿ ಮಟ್ಟಿ, ರಾಜು ಹೆಬ್ಬಳ್ಳಿ ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು. ಉದ್ದೇಶದಿಂದ ಸಾಹೇಬರು ಅದನ್ನು ಭಾಳ ಮನಸ್ಸಿಟ್ಟು ಕೆಲಸ ಮಾಡಿಕೊಟ್ಟಾರೆ. ಹಾಗಾಗಿ ನಾನು ಒಬ್ಬ ತಾಲೂಕಿನ ಶಾಸಕನಾಗಿ ಮತ್ತು ಇಡೀ ನಮ್ಮ ಸುರೇದಗುಡ್ಡ ಪಟ್ಟಣದ ಸಮಸ್ತ ಹಿರಿಯರು ಎಲ್ಲರ ಪರವಾಗಿ ಮನೆ ಮುಖ್ಯಮಂತ್ರಿಗಳಂಥ ಸಿದ್ದರಾಮಯ್ಯ ಸಾಹೇಬರಿಗೆ ಮತ್ತು ಬೈರತಿ ಸುರೇಶ್ ಅವರಿಗೆ ನಾನು ಅಭಿನಂದನೆ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಭಾಳ ವಿಶೇಷವಾಗಿ ಕುಡಿಯುವ ನೀರು ಅಂದ ತಕ್ಷಣ ಭಾಳ ಮುಖ್ಯವಾದಂಥದ್ದು ಇದು. ಯಾಕಂದರೆ ಇದು ಮೊದಲೇ ನಾನು ನೋಡಿದಂಗೆ 2013ಕ್ಕಿಂತ ಮುಂಚೆ ನೋಡಿದ್ವಿ ಅಂತಂದರೆ ಇದರ ಪರಿಸ್ಥಿತಿ ಭಾಳ ಗಂಭೀರವಾಗಿತ್ತು. ಅಷ್ಟಿಷ್ಟಲ್ಲ, ಅದನ್ನು ಹೇಳ್ಕೊಳ್ಳೋದಿರೋಷ್ಟು ಕೆಟ್ಟ ಪರಿಸ್ಥಿತಿಯನ್ನು ನಾವು ಕಂಡೀವಿ ಹಿಂದಿನ ದಿನಮಾನದಾಗ. ಅದು 2013ರಿಂದ 18ರಾಗಿ ನಮ್ಮ ತಂದೆಯವ್ರ ಶಾಸಕರಂಥ ಸಂದರ್ಭದ ಒಂದು ಅವಕಾಶ ಸಿಕ್ತು. ಅವಾಗ ರಾಜ್ಯದ ಮುಖ್ಯಮಂತ್ರಿ ಅಂತ ಸಿದ್ದರಾಮಯ್ಯ ಸಾಹೇಬರೇ ಇದ್ದರು. ಅಂದಿನ ದಿವಸನೂ ಅವರು ಒಂದು ಹಮ್ಮಿಕೊಂಡಂಥ ಕಾರ್ಯಕ್ರಮದಾಗ ನಮ್ಮ ಗುಳೇದಗುಡ್ಡನೂ ಸತ ನಾವು ಶಾಶ್ವತವಾಗಿ ಕುಡಿಯುವ ನೀರಿನ ವ್ಯವಸ್ಥೆಗೆ ಚಾಲನೆ ಕೊಡುವಂಥ ಕೆಲಸವನ್ನು ನಮ್ಮ ತಂದೆಯವರಾದ ಚಿಮ್ಮನಕಟ್ಟಿ ಸಾಹೇಬರು ಸತ ಮಾಡುವಂಥದ್ರಾಗ ಪ್ರಯತ್ನ ಮಾಡ್ಯಾರ. ಹಾಗಾಗಿ ಅವರಿಗೂ ಸತ ಅಭಿನಂದನೆ ಸಲ್ಲಿಸಿ ಭಾಳ ವಿಶೇಷವಾಗಿ ತಮ್ಮ ಗಮನಕ್ಕಿರಲಿ. ಏನಪ್ಪ ಅಂತಂದ್ರೆ ಬರೀ ಇದು 18 ಕೋಟಿ ಕಾರ್ಯಕ್ರಮದಂತ ಇರಲಿಲ್ಲ. ಮೊದಲು ಇದು ಭಾಳ ದೊಡ್ಡ ಕಾರ್ಯಕ್ರಮ ಮಾಡ್ಕೊಂಡು ಬಂದಿದ್ರು. ಈ ಹಂತಕ್ಕೆ ಸಂಬಂಧಪಟ್ಟಂಗೆ ಇವತ್ತು ಇಷ್ಟೊಂದು ದೊಡ್ಡ ಕಾರ್ಯಕ್ರಮಕ್ಕೆ ಅನುದಾನವನ್ನು ಬಿಡುಗಡೆ ಮಾಡ್ಯಾರ. ಆ ಅನುದಾನ ಎಲ್ಲೋ ಒಂದು ಕಡೆ ನಾವು ಅದನ್ನು ಭಾಳ ಅಚ್ಚುಕಟ್ಟಾಗಿ ಅದನ್ನು ಉಪಯೋಗಿಸ್ಕೋಬೇಕಂತ ನಾನು ಭಾವಿಸ್ತೇನೆ. ಭಾಳ ವಿಶೇಷವಾಗಿ ಯಾಕೆ ಈ ಮಾತನ್ನು ಹೇಳ್ತೀನಪ್ಪ ಅಂತಂದ್ರೆ, ಪ್ರತಿಯೊಂದು ಮನೆಗೂ ನೀರು ಕೊಡುವಂಥ ವ್ಯವಸ್ಥೆ ಆಗಬೇಕಂದ್ಮೇಲೆ ಎಲ್ಲೋ ಒಂದು ಕಡೆ ಇದು ಭಾಳ ದೊಡ್ಡ ಕೆಲಸ ಅಂತ. ಕುಡಿಯುವ ನೀರನ್ನು ಕೊಡುವಂಥ ವ್ಯವಸ್ಥೆ ಐತಲ್ಲ, ಅದು ಒಂದು ಕುಟುಂಬಕ್ಕೆ ಎಲ್ಲೋ ಒಂದು ಕಡೆ ಅವರಿಗೆ ಬದುಕುವಂಥ ವ್ಯವಸ್ಥೆದಾಗ ಅಥವಾ ಈ ಒಂದು ಕಾನೂನಾತ್ಮಕವಾಗಿ ಇಲ್ಲೇ ಅಥವಾ ಸಂವಿಧಾನಾತ್ಮಕವಾಗಿ ಅದು ಅವ್ರ ಹಕ್ಕು ಅನ್ನೋದನ್ನು ನಾವು ಎಲ್ಲರೂ ಗಮನಿಸ್ಬೇಕು. ಅಂಥ ಒಂದು ಸಂವಿಧಾನಾತ್ಮಕವಾಗಿರುವಂಥ ಒಂದು ವ್ಯವಸ್ಥೆಯನ್ನು ನಮ್ಮ ಸಿದ್ದರಾಮಯ್ಯ ಸಾಹೇಬರು ಮತ್ತು ಬೈರತಿ ಸುರೇಶ್ ಅಣ್ಣವರು ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡೋದ್ರ ಜೊತೆಗೆ ಎಲ್ಲ ನಗರದ ಪಟ್ಟಣದ ಎಲ್ಲ ಕುಟುಂಬಗಳಿಗೆ ನೀರು ಕುಡಿಯುವ ವ್ಯವಸ್ಥೆ ಆಗಲಿ ಅನ್ನುವಂಥದ್ದನ್ನು ಅವ್ರು ಮಾಡಿಕೊಡ್ತಾರೆ ಅಂದರೆ ಭಾಳ ವಿಶೇಷ. ಇಲ್ಲೇ ನಾವು ಇನ್ನೊಂದು ಗಮನ ಹರಿಸ್ಬೇಕಾಗೈತಿ. ಏನಪ್ಪ ಅಂತಂದ್ರೆ, ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಮಾಡಿಕೊಡೋದ್ರ ಜೊತೆಗೆ ಅದನ್ನು ನಾವು ಹೆಂಗೆ ಅದನ್ನು ಪಾಲನೆ ಮಾಡ್ತೇವೆ, ಅದನ್ನು ಹೆಂಗೆ ಉಪಯೋಗಿಸ್ಕೊಂತೀವಿ ಅನ್ನೋದು ಸತ ನಮ್ಮ ನಗರದ ಪ್ರತಿಯೊಬ್ಬರದ್ದು ಜವಾಬ್ದಾರಿ ಅಂತಂದ್ರೆ ತಪ್ಪಾಗಿಲ್ಲ. ಯಾಕಂದರೆ ನಾವು ಮನೆಗಳಿಗೆ ನೀರು ಕೊಡೋದು ಒಂದು ಭಾಗ. ಏನು ಆಲ್ಮಟ್ಟಿ ಜಲಾಶಯದಲ್ಲಿ ಬರ್ತಕ್ಕಂಥ ಯೋಜನೆಯಲ್ಲಿ Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.